ಹಾಯ್ ಫ್ರೆಂಡ್ಸ್, ನಿನ್ನೆ ಕೆ.ಡಿ. ಪಿಕ್ಚರ್ ರಿಲೀಸ್ ಆಗಿದೆ. ಈ ಪ್ರೇಮ್ ರವರ ಒಂದು ನಿರ್ದೇಶನದಲ್ಲಿ ಕೆ.ಡಿ. ಪಿಕ್ಚರ್ ನಿರ್ದೇಶನದಲ್ಲಿ ನಿನ್ನೆ 34/2026 ರಿಲೀಸ್ ಆಗಿದೆ, ಗುರುವಾರದಂದು. ಆದರೆ ನಿಜವಾಗ್ಲೂ ಚೆನ್ನಾಗಿದೆಯಾ, ಹಿಟ್ಟ ಅಥವಾ ಫ್ಲಾಪ? ಯಾಕಂದರೆ ಬಾಲಿವುಡ್ದಿಂದ ಸಂಜಯ್ ದತ್ ಮತ್ತು ಶಿಲ್ಪಾ ಶೆಟ್ಟಿಯವರವರು ಕೂಡ ಈ ಒಂದು ಕೆ.ಡಿ. ಪಿಕ್ಚರ್ದಲ್ಲಿ ಈ ನಟನೆಯನ್ನು ಮಾಡಿದ್ದಾರೆ. ನಮ್ಮ ಒಂದು ಕರ್ನಾಟಕದಲ್ಲಿ ಕೂಡ ಸುದೀಪ್ ರವರು, ರವಿಚಂದ್ರನ್, ರಮೇಶ್ ರವರು ಮತ್ತು ಧ್ರುವ ಸರ್ಜರ್ ಅವರು ಎಲ್ಲರೂ ಕೂಡ ಈ ತಾರಾಗಣವೇ ಈ ಒಂದು ಪಿಕ್ಚರ್ದಲ್ಲಿದೆ. ಹಾಗಾದರೆ ನಿಜವಾಗ್ಲೂ ಈ ಪಿಕ್ಚರ್ ಹಿಟ್ಟ ಫ್ಲಾಪ? ಯಾಕಂದರೆ ಎಷ್ಟೋ ಜನ ಈ ಮಿಶ್ರ ಪ್ರತಿಕ್ರಿಯೆ ಬಂದಂತಹ ಒಂದು ಸಿಚುವೇಶನ್ ಕೂಡ ಇವತ್ತು ನಾವು ನೋಡ್ತಾ ಇದ್ದೀವಿ. ನಾನು ಕೂಡ ನಿನ್ನೆ ಕೆ.ಡಿ. ಪಿಕ್ಚರನ್ನು ನೋಡಿ ಬಂದಿದ್ದೇನೆ. ಹಾಗಾದರೆ ನಿಜವಾಗ್ಲೂ ಚೆನ್ನಾಗಿದೆಯಾ ಅಥವಾ ಹಿಟ್ಟ ಅಥವಾ ಫ್ಲಾಪ? ನೋಡಿ, ಈ ಫಸ್ಟ್ ಹಾಫ್ ಮತ್ತು ಸೆಕೆಂಡ್ ಹಾಫ್, ಫಸ್ಟ್ ಹಾಫ್ ಚೆನ್ನಾಗಿದೆಯಾ ಅಥವಾ ಸೆಕೆಂಡ್ ಹಾಫ್ ಚೆನ್ನಾಗಿದೆ? ನೋಡಿ, ಈ ಪ್ರೇಮ್ ರವರು ನಿರ್ದೇಶನದಲ್ಲಿ ಯಾವಾಗಲೂ ಎಮೋಷನ್ ಅಂದರೆ ಫೀಲಿಂಗ್ಸ್ಗಳನ್ನು ಇಟ್ಟಿರ್ತಾರೆ, ಜೊತೆಗೆ ಕಾಮಿಡಿ ಇರ್ತದೆ, ಥ್ರಿಲ್ಲಿಂಗ್ ಇರ್ತದೆ, ಮಚ್ಚುಗಳನ್ನು ಜಾಸ್ತಿ ಬಳಕೆ ಮಾಡಿರ್ತಾರೆ ತಮ್ಮ ಪಿಕ್ಚರಲ್ಲಿ. ಬಟ್ ಇಲ್ಲಿ ಈ ಕೆ.ಡಿ. ಪಿಕ್ಚರಲ್ಲಿ ಯಾಕಂದರೆ ತಾರಾಗಣವೇ ಈ ಒಂದು ನಟನೆಯನ್ನು ಮಾಡಿದಂಥ ಪಿಕ್ಚರ್ದಲ್ಲಿ ಸ್ವಲ್ಪ ಫಸ್ಟ್ ಭಾಗ ಬೋರ್ ಹೊಡಿತಿದೆ. 45 ನಿಮಿಷ ಯಾರು ಕಂಟ್ರೋಲಲ್ಲಿ ಕುಳಿತುಕೊಳ್ತಾರೆ ನೋಡಿ, ಸೆಕೆಂಡ್ ಹಾಫ್ ಅವರಿಗೆ ಚೆನ್ನಾಗಿ ಒಳ್ಳೆಯ ಎಂಜಾಯನ್ನು ಕೊಡುವಂತಹ ಒಂದು ಸಿಚುವೇಶನ್, ಒಂದು ಸೀನ್ಗಳು ಈ ಒಂದು ಕೆ.ಡಿ. ಪಿಕ್ಚರಲ್ಲಿ ಇದೆ. ನೋ ಪ್ರಾಬ್ಲಮ್. ಯಾಕಂದರೆ ಫಸ್ಟ್ ಹಾಫಲ್ಲಿ ಸ್ವಲ್ಪ ಏನು ಮಾಡಿದ್ದಾರೆ ಅಂದರೆ ಪ್ರೇಮ್ ರವರು ಇನ್ನೂ ಸ್ವಲ್ಪ ಹಿಡಿದಿಟ್ಕೊಳ್ಬೇಕಾಗಿತ್ತು ಅನಿಸ್ತದೆ ನನಗೆ. ಯಾಕಂದರೆ ತುಂಬ ಅಟ್ರಾಕ್ಷನ್, ಯಾವುದಾದ್ರೂ ಒಂದು ಸೀನ್, ಯಾವುದಾದ್ರೂ ಒಂದು ಆ್ಯಕ್ಷನ್, 1-2-3 ಆ್ಯಕ್ಷನ್ ಫಸ್ಟ್ ಹಾಫಲ್ಲಿ ಇಟ್ಟುಬಿಟ್ಟಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅನ್ನೋ ನಮ್ಮ ಅನಿಸಿಕೆ. ಬಟ್ ಸೆಕೆಂಡ್ ಹಾಫ್ ಲಾಸ್ಟಿಗೆ ಒಂದು ಆ್ಯಕ್ಷನ್ ಇಟ್ಟಿದ್ದಾರೆ. ಆವಾಗ ಸುದೀಪ್ ರವರು ಎಂಟ್ರಿ ಕೊಡ್ತಾರೆ ಮತ್ತು ರಮೇಶ್ ರವರ ಒಂದು ಏನಪ್ಪ ಅಂದರೆ ಈ ಪಿಕ್ಚರ್ದಲ್ಲಿ ಈ ಕ್ಲೈಮ್ಯಾಕ್ಸಲ್ಲಿ ಮುಂದಿನ ಒಂದು ಭಾಗಕ್ಕೆ ತುಂಬ ಆಟೋಮೆಟಿಕ್ ಅಟ್ರಾಕ್ಷನ್ ಕೊಟ್ಟಿದ್ದಾರೆ. ಮುಂದಿನ ಭಾಗ ಯಾಕೆ ನೋಡಬೇಕು ಅನ್ನೋ ಒಂದು ಕುತೂಹಲ ಇದ್ದೇ ಇರುತ್ತೆ. ಆ ರೀತಿ ಪ್ರೇಮ್ ರವರು ಕೊನೆಯ ಭಾಗದಲ್ಲಿ ಒಂದು ಕುತೂಹಲ ಇಟ್ಟಿದ್ದಾರೆ. ಮುಂದಿನ ಭಾಗದಲ್ಲಿ ಯಾಕೆ ಹೀಗಾಗುತ್ತೆ, ಏನಾಗುತ್ತೆ, ಯಾರು ಹೀರೋ, ಯಾರು ವಿಲನ್ ಅನ್ನೋದೇ ಗೊತ್ತಾಗೋದಿಲ್ಲ. ಬಟ್ ಸುದೀಪ್ ರವರು ಲಾಸ್ಟಿಗೆ ಎಂಟ್ರಿ ಕೊಡ್ತಾರೆ, ಭೈರವರಾಗಿ, ಕಾಲ ಭೈರವರಾಗಿ ಎಂಟ್ರಿ ಕೊಡ್ತಾರೆ. ಬಟ್ ಸೆಕೆಂಡ್ ಹಾಫಲ್ಲಿ ಅವರ ಒಂದು ಸಿಚುವೇಶನ್, ಅವರ ಒಂದು ಪಾತ್ರ ಏನಿದೆ ಅನ್ನೋದು ಕೂಡ ಕುತೂಹಲದಲ್ಲೇ ಇಟ್ಟಿದ್ದಾರೆ ಪ್ರೇಮ್ ರವರು. ಅದು ಸೆಕೆಂಡ್ ಹಾಫ್ದಲ್ಲಿ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ. ಬಟ್ ಫಸ್ಟ್ ಭಾಗದಲ್ಲಿ ಸ್ವಲ್ಪ ಪ್ರೇಮ್ ರವರು ಇನ್ನೂ ಸ್ವಲ್ಪ ಹಿಡಿದಿಟ್ಕೊಳ್ಬೇಕು, ಪ್ರೇಕ್ಷಕರನ್ನು ಹಿಡಿದಿಟ್ಕೊಳ್ಬೇಕಾಗಿತ್ತು ಅನ್ನೋ ಒಂದು ಅನಿಸಿಕೆ. ಬಟ್ ಓಕೆ, ಪರವಾಗಿಲ್ಲ. ಬಟ್ ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಓಕೆ. ಯಾಕಂದರೆ ಇವತ್ತು ಕೂಡ ಕರ್ನಾಟಕದಲ್ಲಿ ನೋಡಿದಂಥ ಪಿಕ್ಚರ್ ನೋಡಿ ಬಂದಂಥ ಹೊರಗಡೆ ಜನರು ಮಿಶ್ರ ಪ್ರತಿಕ್ರಿಯೆ ಬರ್ತಾ ಇದೆ. 50% ಚೆನ್ನಾಗಿದೆ ಅಂದರೆ 50% ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ನನ್ನ ಅನಿಸಿಕೆ ಫಸ್ಟ್ ಭಾಗಕ್ಕಿಂತ ಸೆಕೆಂಡ್ ಹಾಫ್ ಓಕೆ. ಫಸ್ಟ್ ಭಾಗ ಇನ್ನೂ ಓಕೆ ಮಾಡಬೇಕಾಗಿತ್ತು ಪ್ರೇಮ್ ರವರು, ಯಾಕೋ ಸ್ವಲ್ಪ ಎಡವಿದಾರ ಅನಿಸ್ತದೆ. ಓಕೆ, ಆದರೂ ಸೆಕೆಂಡ್ ಹಾಫ್ ನೋಡ್ಬೋದು, ನೋ ಪ್ರಾಬ್ಲಮ್. ಬನ್ನಿ ಎಲ್ಲರೂ ನೋಡಿ, ಯಾಕಂದರೆ ನಮ್ಮ ಕರ್ನಾಟಕದ ಹೀರೋಗಳಿಗೆ ನಾವು ಸಪೋರ್ಟ್ ಮಾಡ್ತಾ ಹೋಗಬೇಕು. ಯಾವುದೇ ರೀತಿ ಕೈ ಬಿಡೋದು ಬೇಡ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ರೀತಿ ಇಂತಹ ವಿಡಿಯೋಸ್ಗಳು ಹಲವಾರು ಬರ್ತಾ ಇದ್ದಾವೆ. ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ.